ಯಾಕೆ ಅಶೋಕ್ ಭಟ್ರು ಟಾರ್ಗೆಟ್ ಅಶೋಕ್ ಭಟ್ ಯಾಕೆ ಅಂತ ಮುಂದೆ ಹೋಗುವ, ಆಗ ಟಾರ್ಗೆಟ್ ಯಾಕೆ ಅಂತ ಗೊತ್ತಾಗ್ತದೆ. ಒಂದು ಹೆನ್ನ ಬೈಲಿನ ಪ್ರಕರಣದಲ್ಲಿ ನೀವು ಕಮೆಂಟುಗಳನ್ನು ನೋಡಿ ಸರ್. ಶ್ರೀ ಕ್ಷೇತ್ರದ ಜೊತೆಗೆ ನಾನು ಧರ್ಮ ಸಂರಕ್ಷಣೆಯ ಸಂದರ್ಭದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮುಂದೆ ನಿಂತಿದ್ದೇನೆ, ತಮಗೆ ಗೊತ್ತುಂಟು. ಈಗಲೂ ಇದ್ದೇನೆ, ಮುಂದೆಯೂ ಇದ್ದೇನೆ, ನನ್ನ ಕೊನೆಯ ಉಸಿರೆಯವನಿಗೆ ಇದ್ದೇನೆ ಕ್ಷೇತ್ರದ ಜೊತೆಗೆ. ಇದು ವಿವೇಕದಿಂದ ಹೇಳ್ತೇನೆ, ಭಾವುಕತೆಯಿಂದ ಹೇಳುವುದಿಲ್ಲ. ಕ್ಷೇತ್ರದ ವಿರುದ್ಧ ಒಂದು ತೀರಾ ಜಲ್ಪದ ರೀತಿಯಲ್ಲಿ ಅಸಂಸ್ಕೃತವಾಗಿ ಅಸಭ್ಯವಾಗಿ ಒಂದೇ ಪ್ರಕರಣವನ್ನು ಇಟ್ಟುಕೊಂಡು ಕೆಲವಾರು ವರ್ಷದಿಂದ ಮಾಡುವ ಒಂದು ಬಿ ಗ್ಯಾಂಗ್ ಇದೆ. ಓಕೆ, ಅದರಲ್ಲಿ ಕಮೆಂಟ್ ಮಾಡಿದವರಷ್ಟು ಬಿ ಗ್ಯಾಂಗಿನವೇ ಎನ್ನುವುದು ಅವರ ಭಾಷೆ, ಬಳಸಿದ ಶಬ್ದ ಮತ್ತು ಈ ಜೊತೆಗೆ ಅವರು ಅದನ್ನು ಸಂಪರ್ಕಿತದ ರೀತಿಯಿಂದ ಗೊತ್ತಾಗ್ತದೆ ಆ ಜನಗಳು ಅಂತ. ಯಾಕೆಂದರೆ ಧರ್ಮಸ್ಥಳ ಮೇಳದಲ್ಲಿ ಮತ್ತು ಒಟ್ಟು ಕಲಾವಲಯದಲ್ಲಿ ನೇರ ಧರ್ಮಸ್ಥಳದ ಅನೇಕರು ಪರೋಕ್ಷವಾಗಿ ಬೇರೆ ಬೇರೆ ರೀತಿಯಿಂದ ಧರ್ಮಸ್ಥಳವನ್ನು ಬೆಂಬಲಿಸಿದ್ದಾರೆ, ಅದು ವಿಷಯ ಬೇರೆ. ನಾನು ನೇರ ವಿಡಿಯೋ ತುಣುಕುಗಳ ಮೂಲಕವಾಗಿ ನನ್ನ ಮಾತಿನ ಮೂಲಕವಾಗಿ ತುಂಬ ಮಾಡಿದ್ದೇನೆ, ನೇರ ಕಲಾವಿದರ ಪೈಕಿ ನೇರ ಮಾಡಿದ್ದೇನೆ. ಹಾಗಾದ ಕಾರಣ ನನಗೆ ಕಾಯ್ತಾ ಇದ್ರು, ಬೇರೆ ನನಗೆ ಬೈಯೋದು, ದುಡ್ಡು ಹಿಡಿಸಿದ್ದಾನೆ ಅಂತ ಬೈಯೋದ, ಸ್ತ್ರೀ ಲಂಪಟತನದಲ್ಲಿ ಬೈಯೋದ, ಕುಡುಕ ಅಂತ ಬೈಯೋದ, ನನ್ನದಿಲ್ಲ ಅದು. ಹಾಗೆ ಹೀಗೇನಾದರೂ ಸಿಕ್ಕುವಾಗ ತಮ್ಮ ತೆವಲನ್ನು ತೀರಿಸಿಕೊಳ್ಳುವುದು ಅಥವಾ ಚಟವನ್ನು ತೀರಿಸಿಕೊಳ್ಳುವುದು. ಎಸ್ ಅಶೋಕ್ ಭಟ್ರೆ, ಇದೀಗ ಒಂದು ಘಟನೆಯನ್ನು ಉದ್ಧರಿಸಿ ಅವರೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಿಮಗೆ ಕಾಣುವಾಗ ಮಕ್ಕಳು ಅಂತ ತಾವು ಹೇಳಿದ್ರಿ. ಸರಿ, ಮಕ್ಕಳು ಅಂತ ನನಗೆ ಅನಿಸಿದೆ ಅಂತ ತಾವು ಈ ಹಿಂದೆ ಸ್ಪಷ್ಟೀಕರಣ ಕೊಡುವಾಗಲೂ ಕೂಡ ತಾವು ಹಾಗೆ ಹೇಳಿದ್ರಿ. ಯಾರೋ ಮಕ್ಕಳು ಪಿಪಿ ಮಾಡಿದ್ರು, ಪಿಪಿ ಹಾಕಿದ್ರು ಅಂತ ಹೇಳಿದ್ರಿ. ಇದಾದ ನಂತರ ಅಶೋಕ್ ಭಟ್ರೆ, ನಮಗೆ ಗೊತ್ತಿದ್ದಾಗೆ ಒಂದು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಹೇಳ್ತದೆ ನಿಮ್ಮ ಈಗ ನೀವು ಕೊಟ್ಟಂತ ಒಂದು ಕಂಪ್ಲೇಂಟ್ ಸಿದ್ದಾಪುರದ ಹತ್ರ ಅಂತ ನಾನು ಅಂದುಕೊಳ್ತೇನೆ. ಹೌದು, ಅದು ಅಮಾಸೆ ಬೈಲು ಪೊಲೀಸ್ ಠಾಣೆಯಲ್ಲಿ ಏನು ಒಂದು ಪ್ರಕರಣ ದಾಖಲಾಗ್ತದೆ. ಅಶೋಕ್ ಭಟ್ರನ್ನ ತಡೆದು ನಿಲ್ಲಿಸಿದ್ರು. ಅಶೋಕ್ ಭಟ್ರು ಯಕ್ಷಗಾನವನ್ನ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಅಮಾಸೆ ಬೈಲಿನ ಹತ್ತಿರ ಅಶೋಕ್ ಭಟ್ರ ಕಾರನ್ನ ತಡೆದು ಅಶೋಕ್ ಭಟ್ರ ಮೇಲೆ ಹಲ್ಲೆಗೆ ಮುಂದಾದ್ರು ಅನ್ನುವಂತ ಪ್ರಕರಣ ಅಶೋಕ್ ಭಟ್ರು ನೀಡಿದ ಕಂಪ್ಲೇಂಟ್ ನ ಆಧಾರದ ಮೇಲೆ ಸಿದ್ದಾಪುರದ ಹತ್ರ ಹೆನ್ನಾಬೈಲಿನಲ್ಲಿ ದಾಖಲಾಗ್ತದೆ. ಆದ ಬಳಿಕ ಅಶೋಕ್ ಭಟ್ರೆ ಅದರ ತನಿಖೆ ನಡೀತದೆ. ಸುಮಾರು 10 ರಿಂದ 15 ಜನರನ್ನ ತನಿಖೆ ನಡೆಸಲಾಗ್ತದೆ. ಅನೇಕರ ಮುಚ್ಚಳಿಕೆಗಳು ಆ ಪ್ರಕರಣದಲ್ಲಿ ಬರೆಸಿಕೊಂಡ ಬಗ್ಗೆ ಪೊಲೀಸ್ನವರು ಮಾಹಿತಿ ನೀಡ್ತಾರೆ. ಎಸ್ ಅಶೋಕ್ ಭಟ್ರ, ಅದು ಏನಾಗಿತ್ತು ಘಟನೆ, ಯಾಕೆ ತಮ್ಮನ್ನ ತಡೆದು ನಿಲ್ಲಿಸಿದ್ರು ಅಂತ? ಇದು ಮಾರ್ಚ್ 25ಕ್ಕೆ, ಅದು ಏಪ್ರಿಲ್ 9ಕ್ಕೆ ನಾನು ಪಾತ್ರ ಮುಗಿಸಿ ಹೊರಡುವಾಗ ಪ್ರದರ್ಶನದ ಸ್ಥಳದಿಂದ 200 ಮೀಟರ್ ದೂರ ಮುಖ್ಯ ರಸ್ತೆಗೆ ಎಂಟರ್ ಆಗುವಾಗ 2 ಬೈಕ್ ಅಡ್ಡ ನಿಂತುಕೊಂಡಿತ್ತು. ನಿಲ್ಲಿಸಿದೆ, ಸ್ವಲ್ಪ ಕನ್ನಡಿ ತೆಗೆದೆ. ಅಷ್ಟೊತ್ತಿಗೆ ಒಮ್ಮೆಲೆ ಒಂದು 10 ಜನ ಸೇರಿದರು. ಏನು, ನಾನು ಸಹ ಮಾಮೂಲಿ, ನನಗೆ ಅದರ ಬಗ್ಗೆ ಈ ಕಲ್ಪನೆಯೂ ಇಲ್ಲ. ಮೊನ್ನೆ ಹೆನ್ನಾಬೈಲಿನಲ್ಲಿ ಶಿಳ್ಳೆ ಹಾಕಿದ್ದು ನಾವು ಅಂತ ಹೇಳಿದರು. ಓಕೆ, ಅವರು ಮಕ್ಕಳಲ್ಲ, ಅವರ ಅಪ್ಪ ಅಮ್ಮನಿಗೆ ಮಕ್ಕಳು. ಓಕೆ, ನಾನು ಹೇಳುವ 10, 12, 14 ವರ್ಷದವರಲ್ಲ. ಅಲ್ಲಿ ಶಿಳ್ಳೆ ಹಾಕಿದ ಧ್ವನಿ ನನಗೆ ಗೊತ್ತಾಗ್ತದಲ್ಲ. ನಾನು 45 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಹೆಮ್ಮೆಯಿಂದ ಹೇಳ್ತೇನೆ, RSSನಿಂದ ಬಂದಿದ್ದೇನೆ. ಹಾಗಾದರೆ ನೀವು ಮಾಡಿದರೆ ನಿಮ್ಮದು ತಪ್ಪಾಯ್ತಲ್ಲ ಹೇಳಿದೆ. ನಾನು ಕಾರಿನಿಂದ ಇಳಿಲಿಲ್ಲ, ಕಾರಿನಲ್ಲಿದ್ದೇನೆ, ಇವರು ರೌಂಡ್ ಹಾಕಿದ್ದಾರೆ, ನೀವು ಮಾಡಿದ್ದು ತಪ್ಪಲ್ವೋ ಅಂತ ನಾನು ಧ್ವನಿ ಏರಿಸಲಿಲ್ಲ. ಆಗ ಒಬ್ಬ 2 ಬೆರಳನ್ನು ಬಾಯಿಗೆ ಹಾಕಿ ಸಿಳ್ಳೆ ಹಾಕಿದ. ಅದು ವಿಸಿಲಲ್ಲ, ಸಿಳ್ಳೆ ಅಂತ. ಅದು ಬಿಡಿದ, ನನಗೆ ಗೊತ್ತುಂಟು, ಹೇಳಿದೆ ಕಿವಿ ಶುದ್ಧ ಉಂಟು ಅಂತ. ಹಾಗೆ ಸ್ವಲ್ಪ ಅಟ್ಯಾಕ್ ಮಾಡುವ ದೃಷ್ಟಿಯಿಂದ ದರ್ಶನ ಎಲ್ಲ ಮಾಡಿದ. ನಾನು ಕಾರಿನಲ್ಲೇ ಇದ್ದೇನೆ. ಓಕೆ, ಸ್ವಲ್ಪ ಅಸಭ್ಯವಾಗಿ ಕೆಟ್ಟ ಶಬ್ದದಿಂದ ಬೈದ. ನನಗೆ ಹಾಗೆ ಬೈಲಿಕ್ಕೆ ನನಗೆ ಆ ಸಂಸ್ಕಾರದಿಂದ ಬಂದದ್ದಲ್ಲ. ಶಬ್ದಗಳು ಬರುವುದು ನಮ್ಮ ಸಂಸ್ಕಾರದಿಂದ ಮತ್ತು ನಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮನಿಂದ ಸಂಸ್ಕಾರಗಳು ಬರುವಂತಹದ್ದು. ಅಷ್ಟೊತ್ತಿಗೆ ಬೇರೆ 1-2 ಜನ ಅವರನ್ನು ತಡೆದ್ರು. ಅವರು ಎಳೆದ ಹಾಗೆ ಮಾಡೋದು, ಇವರು ನುಗ್ಗಿದ ಹಾಗೆ ಮಾಡೋದು, ಹಗ್ಗ ಜಗ್ಗಾಟ. ಆಗಲೇ ಹೇಳಿಲಿಲ್ಲ, ನೋಡಿಕೊಳ್ತೇವೆ ಹಾಗೆಲ್ಲ ಆಯ್ತು ನೋಡಿಕೊಳ್ಳಿ ಹೇಳಿದೆ ನಾನು. ಅಷ್ಟೊತ್ತಿಗೆ ಒಬ್ಬರು ಹಿರಿಯರು ಹಿಂದಿನಿಂದ ಆಟದಿಂದ ಬರುವವರು, ಅಶೋಕ್ ಭಟ್ರೆ ಇದೆಲ್ಲ ಎಣ್ಣೆ ಪಾರ್ಟಿ,
ಈ ಊರಿನಲ್ಲಿ ಎಲ್ಲ ಹಬ್ಬಗಳಲ್ಲಿ ಗಲಾಟೆ ಮಾಡೋದೇ ಕೆಲಸ ಇವರಿಗೆ. ಅಲ್ಲಿ ಹಬ್ಬ ಅಂದರೆ ಜಾತ್ರೆ, ಗಲಾಟೆ ಮಾಡೋದೇ ಕೆಲಸ ಇವರಿಗೆ. ಹೊಯ್ಣಿ ಹೊಯ್ಣಿ ಅಂತ ಕುಂದಾಪುರ ಕನ್ನಡದಲ್ಲಿ ಅವರನ್ನು ಇದು ಮಾಡಿದರು. ನಾನು ಕಾರಿನಲ್ಲಿದ್ದೇನೆ. ಇದು ಮಾಡಿ ಅಷ್ಟೊತ್ತಿಗೆ ಡಿಸ್ಪರ್ಸ್ ಆಯಿತು. ಒಂದೆರಡು ವಾಹನವು ಬಂತು. ಒಬ್ಬ ಕೈಯಲ್ಲಿ ಬನ್ಸ್ ಹಿಡ್ಕೊಂಡಿದ್ದ ನನಗೆ ಕೊಡಲಿಕ್ಕೆ. ಓಕೆ. ಹೀಗೆ ಏನು ಮಾಡಿದ, ನಾನು ತಳ್ಳಿದೆ. ಓಕೆ. ಅಷ್ಟೊತ್ತಿಗೆ ಅವರು ಅಲ್ಲಿ ಬೈಕು ತೆಗಿಲಿಲ್ಲ ಆಡಿದೆ. ಬಂದ ಹಿರಿಯರು ಏನು ಹೇಳಿದರು, ಹೊಯ್ಣಿ ತೆಗಿನಿ. ಅವ್ರು ಸ್ವಲ್ಪ ಆಜ್ಞಾಶಕ್ತಿಗೆ ಕಂಡ್ರಿತು. ನೀವು ದೊಡ್ಡ ಕಲಾವಿದರು, ಧರ್ಮಸ್ಥಳ ಮೇಳ ದೊಡ್ಡ ಕಲಾವಿದರು, ನೀವು ಹೊಯ್ಣಿ. ನನ್ನಿಂದ ಮುಂದೆ ಈ ವಾಹನಗಳು ಹೋಗ್ತಾ ಇತ್ತು, ಟೂ ವೀಲರ್. ಸಿದ್ದಾಪುರದವರೆಗೆ ಅದು ಮುಂದೆ ಹೋಗಿದೆ. ನಾನು ಮುಂದೆ ಹೋಗಲಿಲ್ಲ. ಅಷ್ಟು ಹೊತ್ತಿಗೆ ಧರ್ಮಸ್ಥಳ ಮೇಳದ ಚೌಕಿಗೆ ಫೋನು ಸಂದೇಶ ಬಂದಿದೆ ಒಬ್ಬ ಕಲಾವಿದನಿಗೆ, ಈ ಘಟನೆ ನಡೆದಿದೆ ಅಂತ. ಓಕೆ. 5 ನಿಮಿಷ ಕಳಿಲಿಲ್ಲ. ಅದು ಇನ್ನೊಬ್ಬ ಹಿಮ್ಮೇಳದ ಕಲಾವಿದನ ಮೂಲಕವಾಗಿ ಗೊತ್ತಾಯಿತು. ನನಗೆ ಭಾಗವತರು, ಮೇಳದ ಮ್ಯಾನೇಜರರು ಫೋನ್ ಮಾಡಿದರು, ಎಲ್ಲಿದ್ದೀರಿ? ಇಲ್ಲ, ನಾನು ಇಂಥ ಕಡೆಗೆ ತಲುಪಿದ್ದೇನೆ. ಸರಿ. ಅದು ಎಲ್ಲಿಗೆ ಸುದ್ದಿ ಮಾಡಿ, ಜನಸಾಲೆಯಲ್ಲಿ ನನ್ನನ್ನು ಅಡ್ಡ ಹಾಕಿ ನನಗೆ ಹೊಡೆದ್ರು, ಬನ್ಸು ತಿನ್ನಿಸಿದ್ರು ಅಂತ ಸುದ್ದಿ ಆಯಿತು. ಅದು ಆ ಕಮೆಂಟುಗಳು ಒಂದೆರಡು ಜನರಿಗೆ ಹೋಯಿತು. ಅದು ಮತ್ತೆ ವೈರಲ್ ಆಗಲಿಲ್ಲ. ಓಕೆ. ಇನ್ನೊಂದು ನಿಮಗೆ ಆಧಾರ ಹೇಳ್ತೇನೆ. ಹೆನ್ನಾಬೈಲಿನಲ್ಲಿ ಪಾತ್ರ ಮುಗಿಸಿ ನನ್ನನ್ನು ಆಟ ಆಡಿಸಿದವರೇ ಸಿದ್ದಾಪುರಕ್ಕೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ನನಗೆ ಊರಿಗೆ ಬರಬೇಕಾಗಿತ್ತು. ಅವರು ನೋವು ವ್ಯಕ್ತಪಡಿಸಿದ್ರು, ಏನೋ ಬೇಸರ ಮಾಡಬೇಡಿ. ಇಲ್ಲ ಸರ್, ಇದೆಲ್ಲ ಮಾಮೂಲಿ ಆಟದಲ್ಲಿ, ನಾನು ಆ ಸಂದರ್ಭದಲ್ಲಿ ಬಂದ ಮಾತುಗಳದು, ನೀವು ಸದ್ಗೇನೆ ಮಾತಾಡಲಿಕ್ಕಿಲ್ಲ. ಅಲ್ಲಿ ನನಗೆ ಮಾತಾಡಿದವರು, ಅಡ್ಡ ತಡೆದು ಮಾತಾಡಿದವರು, ಮೊನ್ನೆ ನೀವು ಹೋಗುವ ತನಕವೂ ನಾವು ಅಲ್ಲೇ ಇದ್ದೆವು ನಿಮ್ಮ ಹಿಂದಿನಿಂದ ಹೇಳಿದವರು. ನಿಮಗೆ ಅಲ್ಲಿ ಕೇಳ್ಬೋದಿತ್ತಲ್ಲ, ಅಥವಾ ಸಭೆಯಲ್ಲಿದ್ದರೆ ನೀವು ಸಭೆಯಲ್ಲಿ ಎದ್ದು ನಿಂತು ಹೇಳ್ಬೋದಿತ್ತಲ್ಲ, ಶಿಳ್ಳೆ ಹಾಕಿದ್ದು ನಾವು ಅಂತ, ಯಾಕೆ ನೀವು ಮೌನವಾಗಿ ಕೂತ್ರಿ? ಹಾಗಾದ್ರೆ ನಿಮ್ಮ ಉದ್ದೇಶ ಏನು, ನಿಮ್ಮ ಟಾರ್ಗೆಟ್ ಏನು ಕೇಳಿದೆ ನಾನು. ಅದಕ್ಕೆ ಆನ್ಸರ್ ಇಲ್ಲ. ಓಕೆ. ಕಂಪ್ಲೇಂಟ್ ಕೊಟ್ರಿ ಅಶೋಕ್ ಭಟ್ರೆ? ಯಾಕೆ ಕೊಟ್ರಿ, ಯಾವಾಗ ಕೊಟ್ರಿ? ಕಂಪ್ಲೇಂಟ್ ಕೊಟ್ರಿ ಯಾಕಂದರೆ ನನಗೆ ಅದರ ಬೆನ್ನಿಗೆ ನನಗೆ ಖಾಸಗಿ ಕಾರ್ಯಕ್ರಮ ಇತ್ತು, 1-2-3. ಅಷ್ಟೊತ್ತಿಗೆ ಮತ್ತೆ ಮೇಳದ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗುವುದು. ಮ್ಯಾನೇಜರಿಗೆ ವಿಷಯ ಗೊತ್ತಾಯಿತು, ಮರುದಿವಸ ಭಾಗವತರಿಗೆ ಗೊತ್ತಾಯಿತು. ಅದನ್ನು ಇದು ಯಜಮಾನರಿಗೆ ಸಂದೇಶ ಹೋಯಿತು. ಯಜಮಾನರು ಕಂಪ್ಲೇಂಟ್ ಕೊಡಲಿಕ್ಕೆ ನಿರ್ದೇಶನ ಮಾಡಿದರು. ಸೂಕ್ತವಾಗಿ ಅದನ್ನು ಕಂಪ್ಲೇಂಟ್ ಕೊಡಿ, ಯಾಕಂದರೆ ನೋಡಿಕೊಳ್ತೇವೆ ಹೇಳಿದಾರಲ್ವ, ನಾವು ನಿತ್ಯ ಓಡಾಡೋರಲ್ವ. ನಾವು ನಿತ್ಯ ಓಡಾಡುವಾಗ ನಮ್ಮೊಟ್ಟಿಗೆ ಗನ್ಮ್ಯಾನ್ ಉಂಟಾ? ಇಲ್ಲ. ನಾವು ಕಲಾವಿದರು, ನಮ್ಮದೇನು ಯಾರಿಗೂ ವಿರೋಧ ಇಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಾವು ಹಾಗೆ ನಿರ್ಭೀತಿಯಿಂದ ಹೋಗ್ತೇವೆ. ನನ್ನನ್ನು ಟಾರ್ಗೆಟ್ ಮಾಡುವ ಒಂದು ವರ್ಗ ಉಂಟು ಅಂತ ಅಲ್ಲಿ ಗೊತ್ತಾದ ಕಾರಣ ಅಮಾಸಭೆಯಲ್ಲಿ ನನಗೆ ಕಂಪ್ಲೇಂಟ್ ಕೊಟ್ಟೆವು. ಮ್ಯಾನೇಜರ್ ಇದ್ದರು ನಮ್ಮ ಜೊತೆಗೆ, ಅಲ್ಲಿ ಸ್ಥಳೀಯ 1-2-3 ಜನ ನನ್ನ ಬಹಳ ಆತ್ಮೀಯರಿದ್ದರು. ಕಂಪ್ಲೇಂಟ್ ತೆಕ್ಕೊಂಡ್ರು. ಅವರಿಗೆ ಒಬ್ಬನ ಹೆಸರು, ಯಾಕೆಂದರೆ ಅಲ್ಲಿ ಆಟ ಆಡಿಸುವವರ ಹತ್ರ ಅವರು ಸಂಜೆ ಹೋಗಿ ನಾವು ಗಲಾಟೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಮತ್ತೆ ಗೊತ್ತಾಯಿತು ಮ್ಯಾನೇಜರಿಗೆ. ಓಕೆ. ಅವಾಗ ಆಟ ಆಡಿಸುವವರು ಒಳ್ಳೆ ವ್ಯಕ್ತಿ, ಉದ್ಯಮಿಗಳು. ಅವರು ಹೇಳಿದರು ಗಲಾಟೆ ಮಾಡಿದರೆ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಒಳಗಾಗ್ತಾನೆ ಅಂತ. ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ, ನಮಗೆ ಗೊತ್ತಾದ್ದು ಮತ್ತೆ. ಓಕೆ. ಸೊ ಅಲ್ಲಿ ಒಬ್ಬನ ಹೆಸರು ಅಜಿತ್ ಹೆನ್ನಾಬೈಲು ಅಂತ ಅವರು ಹೇಳಿದರು, ಆಟ ಆಡಿಸುವವರು. ಅದನ್ನು ನಾವು ಸ್ಟೇಷನ್ಗೆ ಹೇಳಿದೆವು. ಮತ್ತೊಳಗ ಸ್ಟೇಷನ್ನಲ್ಲಿ ಅವ ತುಂಬ ಪ್ರಕರಣದಲ್ಲಿ ಸ್ಟೇಷನ್ಗೆ ಬೇಕಾದವ. ಅವರು ಹೇಳಿದರು ಅವನೊಟ್ಟಿಗೆ ಕೆಲವು ಪುಂಡು ಹುಡುಗರಿದ್ದಾರೆ ಅಂತ ಸ್ಟೇಷನ್ನಲ್ಲಿ ನಮಗೆ ಮಾಹಿತಿ ಸಿಕ್ಕಿತು. ಅಷ್ಟು ಕೊಟ್ಟ ಕೂಡ ಇನ್ನು ನಾವು ಎನ್ಕ್ವೈರಿ ಮಾಡ್ತೇವೆ ಹೇಳಿದರು. ಅಜಿತ್ ಹೆನ್ನಾಬೈಲು ಮತ್ತು ಸಂಗಡಿಗರು, ನಮಗೆ ಬೇರೆಯವರನ್ನು ಗೊತ್ತಿಲ್ಲ. ಓಕೆ. ಆಮೇಲೆ ಎನ್ಕ್ವೈರಿ ಮಾಡುವಾಗ ಒಬ್ಬೊಬ್ಬರದ್ದು ಅವರಿಗೆ ಗೊತ್ತುಂಟು, ಆ ಊರಿನಲ್ಲಿ ಹೀಗೆ ಮಾಡುವವರು ಯಾರು ಅಂತ ತುಂಬ ವಿಷಯ ಗೊತ್ತುಂಟು. ಓಕೆ. ಅವರು ಎನ್ಕ್ವೈರಿ ಮಾಡುವಾಗ ಅಲ್ಲಿದ್ದು ಕರೆಸಿದರು. ಒಬ್ಬ ಕಲಾವಿದನನ್ನು ಕರೆಸಿ ಎನ್ಕ್ವೈರಿ ಮಾಡಿದ್ದಾರೆ. ಯಾಕೆ ಆ ಕಲಾವಿದನಿಗೆ ಇನ್ನೊಂದು ಕಲಾವಿದನಿಂದ ಫೋನ್ ಹೋಗಿದೆ. ಓಕೆ. ಇನ್ನೊಂದು ಮೇಳದ ಕಲಾವಿದನಿಂದ. ಓಕೆ. ಈ ಬನ್ಸು ತಿನ್ನಿಸಿದ್ದಾರೆ ಅಂತ ಸುದ್ದಿ ಮಾಡಿದ್ದು ಅವ ಅಂತಲೂ ಉಂಟು. ಓಕೆ. ಅದೊಂದೆರಡು ಜನರ ಮೊಬೈಲ್ನಲ್ಲಿ ಅದು ಓಡಾಡ್ತಾ ಉಂಟು. ಅದನ್ನು ಅತ್ಲಾಗಿ ಮತ್ತೊಬ್ಬರಿಗೆ ತೋರಿಸಿ ನಗಡಿದವರು ಇದ್ದಾರೆ ನನ್ನ ಮುಂದೆ, ಇನ್ನೊಬ್ಬನಿಗೆ ಅದನ್ನು ತೋರಿಸಿ. ಓಕೆ. ಅನೇಕ ವಿಷಯ ಹೇಳಲಾಗದ ಸತ್ಯ ಉಂಟು. ಇದು ವಿನೋದ, ಎಲ್ರಿಗೊಂದು ವಿನೋದ, ನಗಡ್ಲಿಕ್ಕೊಂದು ಅಲ್ವಾ? ಕರೆಕ್ಟ್. ಹಾಗೆ ಇಂಥದ್ದು ನಡೆದದ್ದುಂಟು. ಈ ಹಿನ್ನೆಲೆಯಲ್ಲಿ ಇದು ನನಗೆ ಅದಕ್ಕೆ ಬಂದ ಕಮೆಂಟುಗಳು. ಹೆನ್ನಾಬೈಲಿನಲ್ಲಿ ಆದವಾಗ ಮರುದಿವಸ ಬಂದಿದೆ ಶ್ಯಾಮ ಸುದರ್ಶನ್ ಅವರೇ, ಅಶೋಕ ಭಟ್ರನ್ನು ಪ್ರೇಕ್ಷಕರು ಕೇಳಿದರು, ಚೌಕಿಗೆ ಬಂದು ಜಾಡಿಸಿದರು.
ಅದನ್ನು ಶರತ್ ಶೆಟ್ಟಿ ಎಂಬ ಕಲಾವಿದ ತಿಳಿಗೊಳಿಸಿದ ಅಂತ, ನಮ್ಮ ಮೇಳದ ಕಲಾವಿದ ಶರತ್ ಶೆಟ್ಟಿ ಎನ್ನುವ ಅದು ಬಂದಿತ್ತು ಓಕೆ ಕಮೆಂಟು. ಹಾಗಾದ್ರೆ ಅದು ನನಗೆ ಯಾರೂ ಜೋರು ಮಾಡಲಿಲ್ಲ, ಜೋರು ಮಾಡಿದೆ ಶರತ್ ಶೆಟ್ಟಿ ಎಂಬ ಕಲಾವಿದ ಅದನ್ನು ತಿಳಿಗೊಳಿಸಿದ್ರು ಅಂತ ಯಾಕೆ ಬಂತು? ಹಾಗಾದ್ರೆ ಅದರ ಹಿಂದೆ ಯಾರಿದ್ದಾರೆ? ಓಕೆ ಓಕೆ ಅದರ ಹಿಂದೆ ಯಾರಿದ್ದಾರೆ? ಆ ಘಟನೆ ನಡೆಯದೇ ಇರುವಾಗ ಹಾಗೆ ಬಂದಿದೆ ಅಂತಾದ್ರೆ, ಅದು ಅದೇ ಕಲಾವಿದನ ಹೆಸರು ಬಂದಿದೆ ಅಂತಾದ್ರೆ ಅದು ಯಾಕೆ ಬಂತು? ಕಾರಣ ಏನು? ಭಾಗವತರು ತಿಳಿಗೊಳಿಸಿದ್ರು, ಮ್ಯಾನೇಜರಿಗೆ ಮೇಳದಲ್ಲಿ ಮ್ಯಾನೇಜರ್ ತಿಳಿಗೊಳಿಸಿದ್ರು ಅಂತ ಬರಬೇಡ? ಕರೆಕ್ಟ್. ಅಥವಾ ಗೋವಿಂದ ಭಟ್ರಂತಹ ಹಿರಿಯ ಕಲಾವಿದರಿದ್ದಾರೆ, ಶ್ರೀಧರ ಭಂಡಾರಿ ಅಂತವರು, ಗೋವಿಂದ ಭಟ್ರು ತಿಳಿಗೊಳಿಸಿದ್ರು, ಶ್ರೀಧರ ಭಂಡಾರಿ ಅವರು ತಿಳಿಗೊಳಿಸಿದ್ರು, ತಿಳಿಗೊಳಿಸುವವನು ಪ್ರಭಾವಿ ಆಗಬೇಡ? ಎಸ್. ಯಾಕೆ ಬಂತು? ಈ ಕಾರಣದಿಂದ ಇನ್ನು ಮುಂದೆ ನಡೆದಂತಹ ಘಟನೆಗಳಿಂದ ಅದರ ಹಿಂದೆ ಸರಿಯಾದಂತಹ ಒಂದು ಇದು ಒಂದು ರೂಪರೇಷೆ ಇದ್ದುಕೊಂಡು ನನ್ನನ್ನು ಟಾರ್ಗೆಟ್ ಮಾಡುವಂತಹ ಬಿ ಗ್ಯಾಂಗ್ ಅಂತ ನನಗೆ ಅನಿಸ್ತದೆ. ಇದೀಗ ಪ್ರಕರಣದ ತನಿಖೆ ಮುಗೀತಾ ಅಶೋಕ್ ಭಟ್ರೆ? ಏನಾಗಿದೆ? ಇಲ್ಲ, ನನಗದು ಹಿಂಬರಹ ಸಿಗ್ಲಿಲ್ಲ, ಮುಗಿಬೇಕಷ್ಟೇ. ಇದ್ದು ಕೆಲವರನ್ನು ವಿಚಾರಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ನಾನು ಸಂಪರ್ಕದಲ್ಲಿದ್ದೇನೆ, ಸ್ಟೇಷನ್ ಅವರು ಸಂಪರ್ಕದಲ್ಲಿದ್ದಾರೆ, ಅಗತ್ಯ ಇರುವಾಗ ಕರೆಯಿಸಿಕೊಳ್ಳಿ ಹೇಳಿದ್ದೇನೆ, ಎಷ್ಟೊತ್ತಿಗೂ ಬರ್ತೇನೆ ಅಂತ. ಓಕೆ.